ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಾಭವಾನಿ ದೇವಾಲಯದ ಮುಂದೆ ಬಂಟಿಂಗ್ಸ್ ಅನ್ನ ಕಟ್ಟಲಾಗಿತ್ತು. ದಸರಾ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಬಂಟಿಂಗ್ಸ್ ಹಾಕಲಾಗಿತ್ತು. ನಾಳೆ ಭಾಗ್ಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾಗಿ ಭಾಗ್ಯನಗರಕ್ಕೆ ಬರ್ತಾ ಇದ್ದಾರೆ. ಅಂಬಾಭವಾನಿ ಟೆಂಪಲ್ ಮುಂದೆ ಸಿಎಂ ಪ್ರಯಾಣವನ್ನ ಬೆಳೆಸ್ತಾರೆ. ಹೀಗಾಗಿ ಅಲ್ಲಿ ಹಾಕಿರುವಂತಹ ಕೇಸರಿ ಬಂಟಿಂಗ್ಸ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆ ಪೊಲೀಸರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಬಂಟಿಂಗ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಹೋರ್ಡಿಂಗ್ಸ್, ಅದರ ಜೊತೆಯಲ್ಲಿ ಫ್ಲಾಗ್ ಅಥವಾ ಈಗಾಗಲೇ ಕಟ್ಟಿರುವಂಥದ್ದೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸೋದಕ್ಕೆ ಈಗ ರೆಡಿ ಆಗ್ತಾ ಇರೋದು. ಆದರೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೇವಸ್ಥಾನದ ಮುಂದೆ ಕಟ್ಟಿರುವಂಥದ್ದು, ಅದು ದಸರಾ ಸಂದರ್ಭದಲ್ಲಿ ಇದನ್ನು ಯಾಕೆ ತೆಗೆಸಬೇಕು ಅನ್ನುವಂಥದ್ದು ಈಗ ಅಲ್ಲಿರುವಂಥ ಸ್ಥಳೀಯರ ಜೊತೆಯಲ್ಲಿ ಒಂದಷ್ಟು ಬಿಜೆಪಿ ನಾಯಕರ ಪ್ರಶ್ನೆ. ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಾಭವಾನಿ ದೇವಾಲಯದ ಮುಂದೆ ಬಂಟಿಂಗ್ಸ್ ಅನ್ನ ಕಟ್ಟಲಾಗಿತ್ತು. ದಸರಾ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಬಂಟಿಂಗ್ಸ್ ಹಾಕಲಾಗಿತ್ತು. ನಾಳೆ ಭಾಗ್ಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾಗಿ ಭಾಗ್ಯನಗರಕ್ಕೆ ಬರ್ತಾ ಇದ್ದಾರೆ. ಅಂಬಾಭವಾನಿ ಟೆಂಪಲ್ ಮುಂದೆ ಸಿಎಂ ಪ್ರಯಾಣವನ್ನ ಬೆಳೆಸ್ತಾರೆ. ಹೀಗಾಗಿ ಅಲ್ಲಿ ಹಾಕಿರುವಂತಹ ಕೇಸರಿ ಬಂಟಿಂಗ್ಸ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆ ಪೊಲೀಸರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಬಂಟಿಂಗ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಹೋರ್ಡಿಂಗ್ಸ್, ಅದರ ಜೊತೆಯಲ್ಲಿ ಫ್ಲಾಗ್ ಅಥವಾ ಈಗಾಗಲೇ ಕಟ್ಟಿರುವಂಥದ್ದೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸೋದಕ್ಕೆ ಈಗ ರೆಡಿ ಆಗ್ತಾ ಇರೋದು. ಆದರೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೇವಸ್ಥಾನದ ಮುಂದೆ ಕಟ್ಟಿರುವಂಥದ್ದು, ಅದು ದಸರಾ ಸಂದರ್ಭದಲ್ಲಿ ಇದನ್ನು ಯಾಕೆ ತೆಗೆಸಬೇಕು ಅನ್ನುವಂಥದ್ದು ಈಗ ಅಲ್ಲಿರುವಂಥ ಸ್ಥಳೀಯರ ಜೊತೆಯಲ್ಲಿ ಒಂದಷ್ಟು ಬಿಜೆಪಿ ನಾಯಕರ ಪ್ರಶ್ನೆ. ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಾಭವಾನಿ ದೇವಾಲಯದ ಮುಂದೆ ಬಂಟಿಂಗ್ಸ್ ಅನ್ನ ಕಟ್ಟಲಾಗಿತ್ತು. ದಸರಾ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಬಂಟಿಂಗ್ಸ್ ಹಾಕಲಾಗಿತ್ತು. ನಾಳೆ ಭಾಗ್ಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾಗಿ ಭಾಗ್ಯನಗರಕ್ಕೆ ಬರ್ತಾ ಇದ್ದಾರೆ. ಅಂಬಾಭವಾನಿ ಟೆಂಪಲ್ ಮುಂದೆ ಸಿಎಂ ಪ್ರಯಾಣವನ್ನ ಬೆಳೆಸ್ತಾರೆ. ಹೀಗಾಗಿ ಅಲ್ಲಿ ಹಾಕಿರುವಂತಹ ಕೇಸರಿ ಬಂಟಿಂಗ್ಸ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆ ಪೊಲೀಸರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಬಂಟಿಂಗ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಹೋರ್ಡಿಂಗ್ಸ್, ಅದರ ಜೊತೆಯಲ್ಲಿ ಫ್ಲಾಗ್ ಅಥವಾ ಈಗಾಗಲೇ ಕಟ್ಟಿರುವಂಥದ್ದೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸೋದಕ್ಕೆ ಈಗ ರೆಡಿ ಆಗ್ತಾ ಇರೋದು. ಆದರೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೇವಸ್ಥಾನದ ಮುಂದೆ ಕಟ್ಟಿರುವಂಥದ್ದು, ಅದು ದಸರಾ ಸಂದರ್ಭದಲ್ಲಿ ಇದನ್ನು ಯಾಕೆ ತೆಗೆಸಬೇಕು ಅನ್ನುವಂಥದ್ದು ಈಗ ಅಲ್ಲಿರುವಂಥ ಸ್ಥಳೀಯರ ಜೊತೆಯಲ್ಲಿ ಒಂದಷ್ಟು ಬಿಜೆಪಿ ನಾಯಕರ ಪ್ರಶ್ನೆ. ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಾಭವಾನಿ ದೇವಾಲಯದ ಮುಂದೆ ಬಂಟಿಂಗ್ಸ್ ಅನ್ನ ಕಟ್ಟಲಾಗಿತ್ತು. ದಸರಾ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಬಂಟಿಂಗ್ಸ್ ಹಾಕಲಾಗಿತ್ತು. ನಾಳೆ ಭಾಗ್ಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾಗಿ ಭಾಗ್ಯನಗರಕ್ಕೆ ಬರ್ತಾ ಇದ್ದಾರೆ. ಅಂಬಾಭವಾನಿ ಟೆಂಪಲ್ ಮುಂದೆ ಸಿಎಂ ಪ್ರಯಾಣವನ್ನ ಬೆಳೆಸ್ತಾರೆ. ಹೀಗಾಗಿ ಅಲ್ಲಿ ಹಾಕಿರುವಂತಹ ಕೇಸರಿ ಬಂಟಿಂಗ್ಸ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆ ಪೊಲೀಸರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಬಂಟಿಂಗ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಹೋರ್ಡಿಂಗ್ಸ್, ಅದರ ಜೊತೆಯಲ್ಲಿ ಫ್ಲಾಗ್ ಅಥವಾ ಈಗಾಗಲೇ ಕಟ್ಟಿರುವಂಥದ್ದೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸೋದಕ್ಕೆ ಈಗ ರೆಡಿ ಆಗ್ತಾ ಇರೋದು. ಆದರೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೇವಸ್ಥಾನದ ಮುಂದೆ ಕಟ್ಟಿರುವಂಥದ್ದು, ಅದು ದಸರಾ ಸಂದರ್ಭದಲ್ಲಿ ಇದನ್ನು ಯಾಕೆ ತೆಗೆಸಬೇಕು ಅನ್ನುವಂಥದ್ದು ಈಗ ಅಲ್ಲಿರುವಂಥ ಸ್ಥಳೀಯರ ಜೊತೆಯಲ್ಲಿ ಒಂದಷ್ಟು ಬಿಜೆಪಿ ನಾಯಕರ ಪ್ರಶ್ನೆ. ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಾಭವಾನಿ ದೇವಾಲಯದ ಮುಂದೆ ಬಂಟಿಂಗ್ಸ್ ಅನ್ನ ಕಟ್ಟಲಾಗಿತ್ತು. ದಸರಾ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಬಂಟಿಂಗ್ಸ್ ಹಾಕಲಾಗಿತ್ತು. ನಾಳೆ ಭಾಗ್ಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾಗಿ ಭಾಗ್ಯನಗರಕ್ಕೆ ಬರ್ತಾ ಇದ್ದಾರೆ. ಅಂಬಾಭವಾನಿ ಟೆಂಪಲ್ ಮುಂದೆ ಸಿಎಂ ಪ್ರಯಾಣವನ್ನ ಬೆಳೆಸ್ತಾರೆ. ಹೀಗಾಗಿ ಅಲ್ಲಿ ಹಾಕಿರುವಂತಹ ಕೇಸರಿ ಬಂಟಿಂಗ್ಸ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆ ಪೊಲೀಸರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಬಂಟಿಂಗ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಹೋರ್ಡಿಂಗ್ಸ್, ಅದರ ಜೊತೆಯಲ್ಲಿ ಫ್ಲಾಗ್ ಅಥವಾ ಈಗಾಗಲೇ ಕಟ್ಟಿರುವಂಥದ್ದೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸೋದಕ್ಕೆ ಈಗ ರೆಡಿ ಆಗ್ತಾ ಇರೋದು. ಆದರೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೇವಸ್ಥಾನದ ಮುಂದೆ ಕಟ್ಟಿರುವಂಥದ್ದು, ಅದು ದಸರಾ ಸಂದರ್ಭದಲ್ಲಿ ಇದನ್ನು ಯಾಕೆ ತೆಗೆಸಬೇಕು ಅನ್ನುವಂಥದ್ದು ಈಗ ಅಲ್ಲಿರುವಂಥ ಸ್ಥಳೀಯರ ಜೊತೆಯಲ್ಲಿ ಒಂದಷ್ಟು ಬಿಜೆಪಿ ನಾಯಕರ ಪ್ರಶ್ನೆ.
ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಾಭವಾನಿ ದೇವಾಲಯದ ಮುಂದೆ ಬಂಟಿಂಗ್ಸ್ ಅನ್ನ ಕಟ್ಟಲಾಗಿತ್ತು. ದಸರಾ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಬಂಟಿಂಗ್ಸ್ ಹಾಕಲಾಗಿತ್ತು. ನಾಳೆ ಭಾಗ್ಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾಗಿ ಭಾಗ್ಯನಗರಕ್ಕೆ ಬರ್ತಾ ಇದ್ದಾರೆ. ಅಂಬಾಭವಾನಿ ಟೆಂಪಲ್ ಮುಂದೆ ಸಿಎಂ ಪ್ರಯಾಣವನ್ನ ಬೆಳೆಸ್ತಾರೆ. ಹೀಗಾಗಿ ಅಲ್ಲಿ ಹಾಕಿರುವಂತಹ ಕೇಸರಿ ಬಂಟಿಂಗ್ಸ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆ ಪೊಲೀಸರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಬಂಟಿಂಗ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಹೋರ್ಡಿಂಗ್ಸ್, ಅದರ ಜೊತೆಯಲ್ಲಿ ಫ್ಲಾಗ್ ಅಥವಾ ಈಗಾಗಲೇ ಕಟ್ಟಿರುವಂಥದ್ದೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸೋದಕ್ಕೆ ಈಗ ರೆಡಿ ಆಗ್ತಾ ಇರೋದು. ಆದರೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೇವಸ್ಥಾನದ ಮುಂದೆ ಕಟ್ಟಿರುವಂಥದ್ದು, ಅದು ದಸರಾ ಸಂದರ್ಭದಲ್ಲಿ. ಇದನ್ನು ಯಾಕೆ ತೆಗೆಸಬೇಕು ಅನ್ನುವಂಥದ್ದು ಈಗ ಅಲ್ಲಿರುವಂಥ ಸ್ಥಳೀಯರ ಜೊತೆಯಲ್ಲಿ ಒಂದಷ್ಟು ಬಿಜೆಪಿ ನಾಯಕರ ಪ್ರಶ್ನೆ. ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಾಭವಾನಿ ದೇವಾಲಯದ ಮುಂದೆ ಬಂಟಿಂಗ್ಸ್ ಅನ್ನ ಕಟ್ಟಲಾಗಿತ್ತು. ದಸರಾ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಬಂಟಿಂಗ್ಸ್ ಹಾಕಲಾಗಿತ್ತು. ನಾಳೆ ಭಾಗ್ಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾಗಿ ಭಾಗ್ಯನಗರಕ್ಕೆ ಬರ್ತಾ ಇದ್ದಾರೆ. ಅಂಬಾಭವಾನಿ ಟೆಂಪಲ್ ಮುಂದೆ ಸಿಎಂ ಪ್ರಯಾಣವನ್ನ ಬೆಳೆಸ್ತಾರೆ. ಹೀಗಾಗಿ ಅಲ್ಲಿ ಹಾಕಿರುವಂತಹ ಕೇಸರಿ ಬಂಟಿಂಗ್ಸ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆ ಪೊಲೀಸರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಬಂಟಿಂಗ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಹೋರ್ಡಿಂಗ್ಸ್, ಅದರ ಜೊತೆಯಲ್ಲಿ ಫ್ಲಾಗ್ ಅಥವಾ ಈಗಾಗಲೇ ಕಟ್ಟಿರುವಂಥದ್ದೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸೋದಕ್ಕೆ ಈಗ ರೆಡಿ ಆಗ್ತಾ ಇರೋದು. ಆದರೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೇವಸ್ಥಾನದ ಮುಂದೆ ಕಟ್ಟಿರುವಂಥದ್ದು, ಅದು ದಸರಾ ಸಂದರ್ಭದಲ್ಲಿ. ಇದನ್ನು ಯಾಕೆ ತೆಗೆಸಬೇಕು ಅನ್ನುವಂಥದ್ದು ಈಗ ಅಲ್ಲಿರುವಂಥ ಸ್ಥಳೀಯರ ಜೊತೆಯಲ್ಲಿ ಒಂದಷ್ಟು ಬಿಜೆಪಿ ನಾಯಕರ ಪ್ರಶ್ನೆ. ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬಾಭವಾನಿ ದೇವಾಲಯದ ಮುಂದೆ ಬಂಟಿಂಗ್ಸ್ ಅನ್ನ ಕಟ್ಟಲಾಗಿತ್ತು. ದಸರಾ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಬಂಟಿಂಗ್ಸ್ ಹಾಕಲಾಗಿತ್ತು. ನಾಳೆ ಭಾಗ್ಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾಗಿ ಭಾಗ್ಯನಗರಕ್ಕೆ ಬರ್ತಾ ಇದ್ದಾರೆ. ಅಂಬಾಭವಾನಿ ಟೆಂಪಲ್ ಮುಂದೆ ಸಿಎಂ ಪ್ರಯಾಣವನ್ನ ಬೆಳೆಸ್ತಾರೆ. ಹೀಗಾಗಿ ಅಲ್ಲಿ ಹಾಕಿರುವಂತಹ ಕೇಸರಿ ಬಂಟಿಂಗ್ಸ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ಸೂಚನೆ ಪೊಲೀಸರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಬಂಟಿಂಗ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಹೋರ್ಡಿಂಗ್ಸ್, ಅದರ ಜೊತೆಯಲ್ಲಿ ಫ್ಲಾಗ್ ಅಥವಾ ಈಗಾಗಲೇ ಕಟ್ಟಿರುವಂಥದ್ದೇನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸೋದಕ್ಕೆ ಈಗ ರೆಡಿ ಆಗ್ತಾ ಇರೋದು. ಆದರೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೇವಸ್ಥಾನದ ಮುಂದೆ ಕಟ್ಟಿರುವಂಥದ್ದು, ಅದು ದಸರಾ ಸಂದರ್ಭದಲ್ಲಿ. ಇದನ್ನು ಯಾಕೆ ತೆಗೆಸಬೇಕು ಅನ್ನುವಂಥದ್ದು ಈಗ ಅಲ್ಲಿರುವಂಥ ಸ್ಥಳೀಯರ ಜೊತೆಯಲ್ಲಿ ಒಂದಷ್ಟು ಬಿಜೆಪಿ ನಾಯಕರ ಪ್ರಶ್ನೆ.